ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗಿರುವ ಭಾರತ ಅದಕ್ಕಾಗಿ ಪೂರ್ವ ಸಿದ್ಧತಾ ಕ್ರಮಗಳನ್ನು ಕೈಗೊಂಡಿದೆ. ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ನೆಲೆಗಳ ಮೇಲೆ 3 ಸಶಸ್ತ್ರ ಪಡೆಗಳು ದಾಳಿ ನಡೆಸಿ ಧ್ವಂಸಗೊಳಿಸಿವೆ. ಇದರ ಬೆನ್ನಲ್ಲೇ ಇಂದು ದೇಶಾದ್ಯಂತ 244 ಜಿಲ್ಲೆಗಳಲ್ಲಿ ಅಣಕು ತಾಲೀಮು ನಡೆಸಲಾಗುತ್ತಿದೆ. ರಾಜ್ಯದಲ್ಲೂ ಬೆಂಗಳೂರು ಮತ್ತು ಕಾರವಾರದಲ್ಲಿ ಈ ಅಣಕು ತಾಲೀಮು ಇಂದು ಮಧ್ಯಾಹ್ನ ನಡೆಯಲಿದೆ. ಈ ಅಣಕು ತಾಲೀಮಿನ ಕುರಿತು ಒಂದು ವರದಿ. ಪಾಕಿಸ್ತಾನದ ಮೇಲಿನ ಪ್ರತೀಕಾರ ಯುದ್ಧಕ್ಕೆ ಜನರನ್ನು ಮಾನಸಿಕ ಹಾಗೂ ದೈಹಿಕವಾಗಿ ಸಜ್ಜುಗೊಳಿಸುವ ಕಾರ್ಯಕ್ಕೆ ಭಾರತ ಮುಂದಾಗಿದೆ. ಇದರ ಭಾಗವಾಗಿ ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ಸರ್ಕಾರಿ ಸಂಸ್ಥೆಗಳು, ಭದ್ರತಾ ಪಡೆಗಳು ಮತ್ತು ಇತರ ಸಂಬಂಧಪಟ್ಟವರ ಸಿದ್ಧತೆ ಪರೀಕ್ಷಿಸಲು ಹಾಗೂ ಜನರಿಗೆ ತರಬೇತಿ ನೀಡಲು ನಡೆಸುವ ಅಭ್ಯಾಸವೇ ಮಾಕ್ ಡ್ರಿಲ್. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಅಪರಾಧಿಗಳಿಗೆ ಶಿಕ್ಷೆ ನಿಶ್ಚಿತ ಎಂದು ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಎಚ್ಚರಿಕೆ ರವಾನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಣಕು ತಾಲೀಮು ನಡೆಸಿ ನಾಗರಿಕರ ರಕ್ಷಣೆಗೆ ಸಿದ್ಧತೆ ನಡೆಸಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಈ ಮಾಕ್ ಡ್ರಿಲ್ನಲ್ಲಿ ಹೋಮ್ ಗಾರ್ಡ್ಸ್, ಎನ್ಸಿಸಿ ಕೆಡೆಟ್ಗಳು, ಎನ್ಎಸ್ಎಸ್ ಮತ್ತು ಎನ್ವೈಕೆಎಸ್ ಸ್ವಯಂ ಸೇವಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನಾಗರಿಕ ಸಂಸ್ಥೆಗಳು ಪಾಲ್ಗೊಳ್ಳಲಿವೆ. ಇವರೊಂದಿಗೆ ಸಶಸ್ತ್ರ ಪಡೆ ಹಾಗೂ ಪೊಲೀಸರಿಗೆ ಮೇಲ್ವಿಚಾರಣೆ ವಹಿಸಲಾಗಿದೆ. ರಾಜ್ಯದಲ್ಲಿ 5,000 ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಭಾಗವಹಿಸಲಿದ್ದು, ಬೆಂಗಳೂರಿನಾದ್ಯಂತ 35 ಕಡೆಗಳಲ್ಲಿ ಸೈರನ್ ಮೊಳಗಲಿದೆ. ಸೈರನ್ ಶಬ್ದ 3 ಕಿಲೋಮೀಟರ್ ವರೆಗೂ ಕೇಳಿಸಲಿದೆ. ಈ ಅಣಕು ತಾಲೀಮಿನಲ್ಲಿ ವಾಯುದಾಳಿ ಎಚ್ಚರಿಕೆಯ ಸೈರನ್ ಮೊಳಗಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ಜನರು ತಮ್ಮ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕು ಎಂದು ಹೇಳಿಕೊಡಲಾಗುತ್ತದೆ. ಏರ್ ಫೋರ್ಸ್ನೊಂದಿಗೆ ಹಾಟ್ಲೈನ್ ಮತ್ತು ರೇಡಿಯೋ ಸಂವಹನ ಲೈನ್ ಕಾರ್ಯನಿರ್ವಹಿಸಲಿದೆ. ಇದು ಕಂಟ್ರೋಲ್ ರೂಮ್ಗಳ ಕಾರ್ಯನಿರ್ವಹಣೆ ಪರೀಕ್ಷೆ ಮಾಡಲಿದೆ. ರಾತ್ರಿ ವೇಳೆಯಲ್ಲಿ ವಿದ್ಯುತ್ ದೀಪಗಳನ್ನು ಆರಿಸಿ ಬ್ಲಾಕ್ಔಟ್ ಕ್ರಮಗಳನ್ನು ಜಾರಿ ಮಾಡಲಾಗುವುದು. ಜನರಿಗೂ ಲೈಟ್ ಆಫ್ ಮಾಡಲು ಸೂಚನೆ ನೀಡಬಹುದು. ಪ್ರಮುಖ ಹಾಗೂ ಸೂಕ್ಷ್ಮ ಸ್ಥಾವರಗಳನ್ನು ಶತ್ರುಗಳ ಕಣ್ಣಿಗೆ ಕಾಣಿಸದಂತೆ ಮುಚ್ಚಲಾಗುತ್ತದೆ. ಯುದ್ಧ ನಡೆದಾಗ ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ಅಣಕು ತಾಲೀಮಿನಲ್ಲಿ ತಿಳಿಸಿಕೊಡಲಾಗುತ್ತದೆ. ಬೆಂಗಳೂರಿನ ಹಲಸೂರಿನಲ್ಲಿರುವ ಸಿವಿಲ್ ಡಿಫೆನ್ಸ್ ಅಗ್ನಿಶಾಮಕ ದಳದ ಕೇಂದ್ರ ಕಚೇರಿಯಲ್ಲಿ ಇಂದು ಮಾಕ್ ಡ್ರಿಲ್ ನಡೆಯಲಿದೆ. ಉಷ್ಣ ವಿದ್ಯುತ್ ಸ್ಥಾವರವಿರುವ ರಾಯಚೂರಿನ ಶಕ್ತಿನಗರ ಹಾಗೂ ಅಣು ವಿದ್ಯುತ್ ಸ್ಥಾವರವಿರುವ ಉತ್ತರ ಕನ್ನಡ ಜಿಲ್ಲೆಯ ಕೈಗಾಬಳಿ ನಿಗದಿಯಾಗಿದ್ದ ತಾಲೀಮು ಕಡೆ ಕ್ಷಣದಲ್ಲಿ ಮುಂದೂಡಿಕೆಯಾಗಿದೆ. 1-2 ದಿನಗಳಲ್ಲಿ ತಾಲೀಮಿನ ಹೊಸ ದಿನಾಂಕ ನಿಗದಿಯಾಗಲಿದೆ. ಒಟ್ಟಾರೆಯಾಗಿ ನಾಗರಿಕರು ಯುದ್ಧದ ಸಮಯದಲ್ಲಿ ಯಾವ ರೀತಿ ಸಿದ್ಧತೆ ಹೊಂದಿರಬೇಕು ಮತ್ತು ಆಸ್ಪತ್ರೆಗಳ ಸಜ್ಜುಗೊಳಿಸುವಿಕೆ ಹಾಗೂ ಗಾಯಾಳುಗಳನ್ನು ಯಾವ ರೀತಿ ರಕ್ಷಿಸುವುದು ಎಂಬ ಅಂಶಗಳ ಕುರಿತು ಈ ಅಣಕು ತಾಲೀಮಿನಲ್ಲಿ ತಿಳಿಸಿಕೊಡಲಾಗುವುದು. ಯುದ್ಧದ ಸಮಯದಲ್ಲಿ ಸೇನಾ ಪಡೆಗಳೊಂದಿಗೆ ಕೈಜೋಡಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದ್ದು, ಈ ಅಣಕು ತಾಲೀಮಿನಲ್ಲಿ ತೊಡಗಿಕೊಳ್ಳುವುದು ಅವಶ್ಯಕವಾಗಿದೆ.